ವಿಶ್ವವಿದ್ಯಾಲಯದ VC ಮತ್ತು ಪ್ರೊಫೆಸರ್ ಮೇಡಮು ಮತ್ತು ಎಲ್ಲ ಫ್ಯಾಕಲ್ಟಿಯವರಿಗೆ ನನ್ನ ವಂದನೆಗಳು. ಮೊದಲಿಗೆ ಆ್ಯಕ್ಚುಲಿ ನಂದು ಭಾಳ ಬ್ಯುಸಿ ಸ್ಕೆಡ್ಯೂಲ್. ಇನ್ಫ್ಯಾಕ್ಟ್ ಬೆಳಗ್ಗೆ ಸ್ಟಾರ್ಟೆಡ್ ಅಟ್ 8 ಗಂಟೆಗೆ. ಪ್ರಾಬ್ಲಿ ನನಗೆ ನೀವು ಆರ್ಗನೈಸ್ ಮಾಡಿರಲಿಲ್ಲ ಅಂದಿದ್ರೆ ಐ ವುಡಂಟ್ ಹ್ಯಾವ್ ಕಮ್, ಬಿಕಾಸ್ ಸ್ಟೂಡೆಂಟ್ಸು ಫ್ಯಾಕಲ್ಟಿ ಯಾರೂ ಇಲ್ಲದೆ ಇರೋದ್ರಿಂದ ನೀವು ನಮ್ಮೊಂದು ಒಂದು ಮೆಸೇಜ್ ಕೊಟ್ಟಿದ್ರು ಆಗಿತ್ತು. ನಾನು ಇನ್ಫ್ಯಾಕ್ಟ್ ಎಲ್ಲ ಮಹಿಳೆಯರು ಅಂದರೆ ಎಸ್ಪೆಷಲಿ ದ ವಿಮೆನ್ ಸ್ಟೂಡೆಂಟ್ಸ್ ಮತ್ತು ಆಲ್ ದ ಫ್ಯಾಕಲ್ಟಿ ಐ ವುಡ್ ಭಾಳ ಖುಷಿಯಾಗಿರ್ತಿತ್ತು ಎಲ್ಲರೂ ಇದ್ದಿದ್ರೆ. ನಾಳೆ ಎಕ್ಸಾಮ್ ಇದೆ ಅಂದರೆ ಪ್ರಾಬ್ಲಿ ಇನ್ಫಾರ್ಮ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಸೊ ಐ ವುಡಂಟ್ ಹ್ಯಾವ್ ಕಮ್ ಸೋ ಫಾರ್ just to see few of you, but still ನೀವು ಇಷ್ಟು ಜನ ಇದ್ದೀರಾ. I don't want to go back. I just wanted to talk to you all. ಒಂದು ಏನಂತಂದರೆ ಮಹಿಳಾ ಆಯೋಗ ಅನ್ನೋದು ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ? I just want to know. ಸ್ಟೂಡೆಂಟ್ಸಿಗೆ ಎಲ್ಲ ಕನ್ನಡದವರೇ ಅಲ್ಲ? ಓಕೆ, ಐ ಆಮ್ ಹ್ಯಾಪಿ. ಎಷ್ಟು ಜನಕ್ಕೆ ಗೊತ್ತಿದೆ ಮಹಿಳಾ ಆಯೋಗ? ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಂವಾದ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ ಆಯೋಗ ಅನ್ನೋದೇ ಗೊತ್ತಿಲ್ಲ. ಅಂದರೆ ನಾನು ಇಡೀ ಕರ್ನಾಟಕದಲ್ಲಿ ಲಾಸ್ಟ್ 5 ಮಂತ್ಸಿಂದ ಓಡಾಡ್ತಾ ಇದ್ದೀನಿ. ನಾನು ಕಂಡಿದ್ದೇನಂತಂದರೆ ನಾವು ಓದ್ತೀವಿ, ನಾನು ಒಬ್ಳು ಡಾಕ್ಟ್ರು, ನಾವು ಬರೀ ಓದೋದು. ನಮ್ಮದು ಒಂದೇನಂತಂದರೆ ನಮ್ದು ಏನು ನಾವು ತೊಗೊಂಡಿರ್ತೀವಿ ಅದರಲ್ಲಿ ಓದೋದು, ಚೆನ್ನಾಗಿ ಪಾಸ್ ಆಗೋದು. ಇದು ಬಿಟ್ಟು ಹೊರಗಡೆ ಏನು ನಮಗೆ ಬೇಕಾಗಿರೋದು ಅದನ್ನು ಯಾವುದನ್ನೂ ಗಮನಿಸೋದಿಲ್ಲ. ಆಯೋಗ ಅನ್ನೋದು ಒಂದು ಸಂವಿಧಾನದ ಅಡಿಯಲ್ಲಿ ಇರುವಂಥ ಒಂದು ಅಂಗ. ಅದು ಮಹಿಳೆಯರ ಧ್ವನಿಯಾಗಿ, ಶಕ್ತಿಯಾಗಿ, ಸಂವಿಧಾನದ ಹಕ್ಕುಗಳನ್ನು ಕಾಪಾಡೋದಕ್ಕೆ ಆಯೋಗ ಯಾವಾಗಲೂ ಅವಳ ಪರ ನಿಂತ್ಕೊಳ್ಳುತ್ತೆ, ಅವಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೆ. ದಟ್ ಈಸ್ ಮಹಿಳಾ ಆಯೋಗ. ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಿಮ್ಮ ಯೂನಿವರ್ಸಿಟಿ, ಬೇಸಿಕ್ಲಿ ಯೂನಿವರ್ಸಿಟಿ ಅಂದಾಗ ನೀವು ಎಲ್ಲ ಮಕ್ಕಳು ನಾವು ಕೇಳ್ತೀವಿ. ಈಗ ಎಲ್ಲ ಹಾಸ್ಟೆಲ್ಸ್ ಇದೆ ಇಲ್ಲಿ. ನಿಮಗೆ ಬೇಸಿಕ್ಲಿ ನಿಮ್ಮ ಹಾಸ್ಟೆಲ್ಸಲ್ಲಿ ಕರೆಕ್ಟ್ ಫೆಸಿಲಿಟೀಸ್ ಇದೆಯಾ? ನಿಮಗೆ ಕ್ಲೀನಾಗಿರೋ ಶೌಚಾಲಯ ಇದೆಯಾ? ಬಿಸಿನೀರು, ತಣ್ಣೀರು, ಊಟ, ಅಥವಾ ನಿಮ್ಮ ಸ್ಟಾಫಿಂದ ಏನಾದರೂ ಹ್ಯಾರಾಸ್ಮೆಂಟ್ ಆಗುತ್ತಾ? ಪ್ರತಿಯೊಂದು ಕೇಳ್ತೀವಿ ನಾವು. ಏನೇ ತೊಂದರೆ ಅದು ನಿಮ್ಮಲ್ಲಿ ಕಮಿಟೀಸ್ ಇದೆಯಾ? ICC ಕಮಿಟೀಸ್ ಇದೆ ಅಂತ ಹೇಳಿದ್ರು. ಯಾಕಂದರೆ ರ್ಯಾಂಕಿಂಗ್ಸ್ ಎಲ್ಲ ಬರಬೇಕು ಅಂತಂದರೆ ಯೂಶ್ವಲಿ ನಮಗೂ ಇರುತ್ತೆ ನ್ಯಾಕ್ ಅಕ್ರಿಡೇಷನ್ ಅಂತ. ಸೊ ಅದಕ್ಕಾಗಿ ನಾವು ಸಮಿತಿಗಳನ್ನು ಮಾಡಿರ್ತೀವಿ. ಅಂದರೆ ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಥರ ತೊಂದರೆ ಆಗ್ತಿರ್ಬೋದು, ಅಥವಾ ಯಾವುದೇ ಥರ ಹ್ಯಾರಾಸ್ಮೆಂಟ್ ಆಗ್ಬೋದು ಫ್ರಮ್ ದ ಫ್ಯಾಕಲ್ಟಿ ಆರ್ ಫ್ರಮ್ ಎನಿ ಅದರ್ ಅಪೋಸಿಟ್ ಸೆಕ್ಸ್, ನೀವು ಡೆಫಿನೆಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡಿ ಅದನ್ನು ICC ಕಮಿಟಿ, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಲ್ಲಿ ಎಲ್ಲ ತೀರ್ಮಾನ ಆಗುತ್ತೆ. ಅದರಲ್ಲೇ ಇದ್ದಂಥ ಕೆಲವೊಂದು ಪನಿಷ್ಮೆಂಟ್ಸ್ ಕೊಡ್ತಾರೆ. ಇದೆಲ್ಲ ಸಹಜವಾಗಿ ನಡೀತಾ ಇರುತ್ತೆ. ಸೊ ಇವೆಲ್ಲ ಇದೆಯಾ? ಆಮೇಲೆ ಇಡೀ ಯೂನಿವರ್ಸಿಟಿನಲ್ಲಿ ಎಲ್ಲೆಲ್ಲಿ ಹಾಕಿದ್ದೀರಾ? ಒಂದು ಅವೇರ್ನೆಸ್, ಅಂದರೆ ನಿಮ್ಗೆ ಯಾವುದಾದ್ರು ಈ ಥರ ಯಾರು ಮಾಡಿದಾಗ ಅಥವಾ ಹ್ಯಾರಾಸ್ಮೆಂಟ್ ಮಾಡಿದಾಗ ನೀವು ಯಾವ ನಂಬರಿಗೆ ಫೋನ್ ಮಾಡಬೇಕು? ಇದೆಲ್ಲನೂ ಯೂಶ್ವಲಿ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಎಲ್ಲಾದರೂ ಮೇನ್ ಕಡೆ ಹಾಕಿರಬೇಕು. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ದೇ ಶುಡ್ ಹ್ಯಾವ್ ಪೋಸ್ಟ್. ಇದೆಯಾ? ಹಾಕಿದ್ದೀರಾ? ಹೆಣ್ಣು ಮಗಳ everywhere you have to put it. It is must and should that you have to put. You should next probably you should mention, because ಅವರಿಗೆ ಟಿಪ್ಸ್ ಎಲ್ಲ ಇರಬೇಕು, ಅವ್ರ ಕಣ್ಣಿಗೆ ಕಾಣ್ತಾ ಇರಬೇಕು. ಅವ್ರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಆ ನಂಬರ್ಗೆ ಪಟ್ಟೆ ಫೋನ್ ಮಾಡಿ ಹೇಳಬೇಕು. ಅಥವಾ ಹೂ ಇಸ್ ದ ಇನ್ಚಾರ್ಜ್? ನಿಮಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೆ ಯಾರು ನಿಮಗೆ ಚೇರ್ಪರ್ಸನ್? ನಿಮ್ಗೆ ಏನಾದ್ರು ತೊಂದರೆ ಆದರೆ ಅವ್ರ ಹೆಸರೇನು? ನೀವು ಯಾರಾದರೂ ಒಬ್ಬರೇ ಹೇಳಿ. ನಿಮ್ಮ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಲ್ಲಿ ನಿಮ್ಗೆ ಯಾರಿದ್ದಾರೆ? ಹೂ ಇಸ್ ದ ಚೇರ್ಪರ್ಸನ್? ಬಿಕಾಸ್ ವಿ ವಿಲ್ ಆಸ್ಕ್ ದೆಮ್. ಅವ್ರು ನಮ್ಗೆ ಸಬ್ಮಿಟ್ ಮಾಡಬೇಕು ಸಹ. ನಿಮಗೆ ಎಲ್ಲ ಮಕ್ಕಳಿಗೆ ಅವ್ರಿಗೆ ಗೊತ್ತಿರಬೇಕು, ಓಕೆ ಪುಷ್ಪಾ ಮೇಡಮ್ಮು ಅವ್ರ ನಂಬರ್ ಇದು, ಇವ್ರು ನಮಗೆ ಅಂತ. ಈ ಮಕ್ಕಳಲ್ಲಿ ಗೊತ್ತಿದೆಯಾ ನಿಮಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ? ನೀವು ಏನಾದರೂ ನಿಮಗೆ ತೊಂದರೆ ಆದರೆ ನಿಮ್ಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ನಿಮಗೆ ಅವ್ರ ಹೆಸರು ಗೊತ್ತಿದೆಯಾ? ನಿಮ್ಮ ಮೊಬೈಲ್ನಲ್ಲಿ ನೀವು ಆ ನಂಬರ್ ಫೀಡ್ ಮಾಡ್ಕೊಂಡಿದ್ದೀರಾ? ಯಾರು? ಅವ್ರು ನಮಗೆ ಸಬ್ಮಿಟ್ ಮಾಡಬೇಕು. ಇಂಟರ್ನಲ್ ಕಮಿಟಿ ಕಂಪ್ಲೀಟ್ಲಿ ನಾಳೆ ಅವ್ರನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದೇ ಶುಡ್ ಸೆಂಡ್
sent it to me. So ಅವರು ಮಕ್ಕಳಿಗೆ ಟಿಪ್ಸ್ ಎಲ್ಲ ಇರಬೇಕು. ಫಸ್ಟ್ ಇಸ್ ದಟ್ ಇಂಪಾರ್ಟೆಂಟ್. ಹರ್ ಪ್ರೊಟೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನಮಗೆ ಯಾವಾಗಲೂ ಇರುತ್ತೆ. ನಾನು ಈವನ್ ಬೆಳಗಾಂ ಮೆಡಿಕಲ್ ಕಾಲೇಜ್ಗೆ ಹೋದಾಗ ಅಲ್ಲೂ ಅಷ್ಟೇ ಇದೆ, ಕಮಿಟಿ ಇದೆ, ಎಲ್ಲ ಅಕ್ರಿಡೇಷನ್ಸ್ಗೋಸ್ಕರ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಫಿಲ್ ಮಾಡಿ ಕಳಿಸ್ತಾರೆ. ಬಟ್ ಆಕ್ಟಿವ್ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಇನ್ಫ್ಯಾಕ್ಟ್ ಆ ಕಾಲೇಜಿಂದ ಆಯೋಗಕ್ಕೆ 3 ಜನ PGs ಕಂಪ್ಲೇಂಟ್ ಬರೆದಿದ್ರು ನನಗೆ, ಮೇಡಮ್ ನಮ್ಗೆ ಈ ಥರ ಫ್ಯಾಕಲ್ಟಿ ಹ್ಯಾರಾಸ್ ಮಾಡ್ತಾರೆ. ಸೊ ಇಫ್ ಮಕ್ಕಳಿಗೆ ಗೊತ್ತೇ ಇಲ್ಲ ಅಂತಂದರೆ ವಾಟ್ ಈಸ್ ದ ಯೂಸ್ ಅಲ್ವಾ? ಇರೋದನ್ನ ಕರೆಕ್ಟಾಗಿ ಅವರಿಗೆ ತಿಳುವಳಿಕೆ ಕೊಡುವಂಥದ್ದೇ ಆಯೋಗದ ಮೊದಲ ಉದ್ದೇಶ. ಬಿಕಾಸ್ ಮತ್ತೆ ಈಗ ಇತ್ತೀಚೆಗೆ ನಡೀತಿರುವಂಥ ಎಲ್ಲ ಸೈಬರ್ ಕ್ರೈಮ್ಸು, ಡು ಯು ನೋ ವಾಟ್ ಈಸ್ ದ ಟೋಲ್ ಫ್ರೀ ನಂಬರ್ ಫಾರ್ ಸೈಬರ್ ಕ್ರೈಮ್? ಗೊತ್ತಿಲ್ಲ ಅಲ್ಲ? ಓಕೆ, ಏನಾದರೂ ತೊಂದರೆ ಆದಾಗ ನಿಮಗೆ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ? ಫಸ್ಟ್ ಇಮಿಡಿಯೇಟ್ಲಿ ನೀವೆಲ್ಲೋ ಇರ್ತೀರಾ, ಯಾರೋ ಒಬ್ಬ ಚುಡಾಯಿಸ್ತಾ ಇರ್ತಾನೆ, ನಿಮ್ಮನ್ನು ಫಾಲೋ ಮಾಡ್ತಾನೆ, ಇಲ್ಲ ನಿಮ್ಮ ಇನ್ಸ್ಟಿಟ್ಯೂಷನಲ್ಲೇ ನಿಮ್ಮ ಯೂನಿವರ್ಸಿಟಿನಲ್ಲಿ ಯಾರೋ ಮೇಲ್ ಸ್ಟಾಫು ಹರಾಸ್ ಮಾಡ್ತಾನೆ, ಇಲ್ಲ ಯಾವುದೋ ಥರ ಸನ್ನೆ ಮಾಡ್ತಿರ್ತಾನೆ, ಅಥವಾ ಯಾರೋ ಹುಡುಗರು ನಿಮಗೆ ತೊಂದರೆ ಮಾಡ್ತಾರೆ, ವಿಚ್ ಇಸ್ ನಾಟ್ ಟಾಲರೇಬಲ್. ಫಸ್ಟ್ ದ ನಂಬರ್ ವಿಚ್ ಯು ಕಾಲ್, ಯಾವ ನಂಬರಿಗೆ ಮಾಡ್ತೀರಾ? ಗೊತ್ತಿರೋರು ಮಾತ್ರ ಕೈ ಎತ್ತಿ. ಇಟ್ ಈಸ್ ನಥಿಂಗ್. ನಾನು ನಿಮಗೇನೆ ಮೆಡಿಕಲ್ ಕಾಲೇಜಲ್ಲಿ ನಾನು ಓದ್ತಾ ಇದ್ನಲ್ಲ, ನನ್ನ ತಲೆಯಲ್ಲಿ ಇವೆಲ್ಲ ಏನೂ ಇರಲಿಲ್ಲ. ಆಯೋಗದ ಅಧ್ಯಕ್ಷ ಆದ್ಮೇಲೆ ಐ ಫೆಲ್ಟ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಎವ್ರಿ ಗರ್ಲ್ ಸ್ಟೂಡೆಂಟ್ ಅಂಡ್ ಎವ್ರಿ ವುಮೆನ್ ಆಫ್ ದಿಸ್ ಸ್ಟೇಟ್ ಶುಡ್ ನೋ ದಿಸ್. ಯಾರು ಕೈ ಎತ್ತಲಿಲ್ಲ. ಒಂದು ಹುಡುಗಿ ಮಾತ್ರ ಹೇಳ್ತಾ ಇದ್ಲು, ಅವಳು ಕರೆಕ್ಟ್ ಹೇಳು ಜೋರ, ಅವಳಿಗೆ ಚಪಾಳೆ ಹೊಡಿಬೇಕು ನೀವೆಲ್ಲ. ಇಟ್ ಈಸ್ ಸೋ ಸಿಂಪಲ್, ಗೊತ್ತಾ? ನೀವು ಯಾವುದೇ ಒಂದು ಸಾಮಾನ್ಯ ಏರಿಯಾಗೆ ಹೋಗ್ರಿ, ಜನರನ್ನ ಕೇಳಿ, ಸರ್ಕಾರಿ ಶಾಲೆಗಳಿಗೆ ಹೋಗ್ರಿ, ಮಕ್ಕಳನ್ನ ಕೇಳಿ, ಎಲ್ಲರೂ ಹೇಳ್ತಾರೆ ಇಟ್ ಈಸ್ 112. ಎಂತ ದುರಂತ ಅಲ್ಲ? ನಮ್ಗೆ ಯಾರಿಗೂ ಗೊತ್ತಿಲ್ಲ. 112 ಮಾಡಿದ ತಕ್ಷಣ ವಿತಿನ್ 10 minutes they are supposed to reach you, police. ನೆನ್ಪಿಟ್ಕೊಳ್ಳಿ. ಈಗ ಯಾರು ರಿಂಗ್ ಮಾಡಿ 112 ಹೇಳ್ಬೋದು, ಏನು ಅಂದಾಗ ಇಲ್ಲ ಚೆಕ್ ಮಾಡಕ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಕಾಲ್ ಮಾಡಿ, ಟ್ರೈ, ಇಟ್ಸ್ ನಥಿಂಗ್ ರಾಂಗ್. ಯು ಆಲ್ ಶುಡ್ ನೋ. ನಿಮ್ಮ ತಂದೆ ತಾಯಿಗೂ ನೀವು ಹೇಳಬೇಕು. ನಿಮ್ಮ ತಂದೆ ತಾಯಿ ವಯಸ್ಸಾಗಿರ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ, ಯಾರೋ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿರ್ತಾರೆ, ಇಲ್ಲ ಯಾರೋ ಒಬ್ಬ ಕಳ್ಳ ಬಂದು ನೋಡ್ತಾ ಇರ್ತಾನೆ. ಇಮಿಡಿಯೇಟ್ಲಿ ನಿಮ್ಮ ತಾಯಿ ತಂದೆ ಹೇಳಬೇಕು, ಪಟ್ಟೆ 112 ಫೋನ್ ಮಾಡಿ. ವಿದಿನ್ ನೋ ಟೈಮ್ ದೇ ವಿಲ್ ರೀಚ್. ದಿಸ್ ಇಸ್ ದ ಒನ್ ನಂಬರ್ ಯು ಆಲ್ ಶುಡ್ ನೋ. ನಮ್ಮ ಟೀಚರ್ ಫ್ಯಾಕಲ್ಟಿಗೂ ಗೊತ್ತಿಲ್ಲ ಇದೇನಪ್ಪ ಇದು, ಈಗ ಅವ್ರೆ ಹೆಂಗೆ ಅಂದರೆ. ಯಾಕೆಂದರೆ ನಾವು ಯಾವಾಗಲೂ ನಮಗೆ ಈ ಥರ ಸಂದರ್ಭಗಳು ಎದುರಾಗಲ್ಲ. ಬಟ್ ಆದರೆ ಯಾವಾಗಲೂ ನಮಗಿರುವಂಥ ಸವಲತ್ತುಗಳು, ನಮಗೆ ಸರ್ಕಾರ ಕೊಟ್ಟಿರುವಂಥ ಆದ್ಯತೆಗಳನ್ನು ನಾವು ತಿಳ್ಕೊಂಡಿರಬೇಕು. ದಿಸ್ ಇಸ್ ಆಲ್ ಮೆಂಟ್ ಫಾರ್ ಅಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ಯು, ಎವ್ರಿ 15th second ದೇರ್ ಇಸ್ ಒನ್ ಸೈಬರ್ ಕ್ರೈಮ್. ಈಗ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ವಾ? ಸೊ ಹೆಂಗಾದರೂ ನಾನು ಎಷ್ಟು ಆಯೋಗದಲ್ಲಿ ಬಂದಮೇಲೆ ನಾನು ಭಾಳಷ್ಟು ಕೇಸ್ನ, ಈಗಂತೂ ಲಕ್ಷಾಂತರ ಕೇಸು ಸೈಬರ್ ಕ್ರೈಮ್ಸ್ ಇದೆ. ಯಾಕಂದರೆ ಫೇಸ್ಬುಕ್ ಮೇಲೆ, ವಾಟ್ಸಾಪ್ ಮೇಲೆ ಅಥವಾ ಇನ್ಸ್ಟಾ ಅಲ್ಲಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಇದೆಲ್ಲ ನೀವೆಲ್ಲ ಮಕ್ಕಳಿದ್ದಿದ್ರೆ ಐ ಥಿಂಕ್ ದೇ ವುಡ್ ಹ್ಯಾವ್ ನೋನ್. ನಾವು ಹೌದು ಮೇಡಮ್ ನಮಗೂ ಇದು ಮಾಡಿದ್ದಾರೆ. ಇದೆಲ್ಲ ನೀವೆಲ್ಲ ಭಾಳ ಹುಷಾರಾಗಿರಬೇಕು. ಲಾಸ್ಟ್ ನಿಮಗೆ ನಾನು ಒಂದು ಮಾತು ಹೇಳ್ತೇನೆ, ಸೈಬರ್ ಕ್ರೈಮ್ಸೇ ಇವತ್ತು ಭಾಳ ದೊಡ್ಡ ಕ್ರೈಮ್ಸು. ಯಾಕಂದರೆ ನೀವು ಯಾರು ಹೋಗಿ ಬೀದಿಲಿ ಇಟ್ಕೊಂಡು ಜಗಳ ಆಡೋದು, ಬಡ್ದಾಡೋದು ಭಾಳ ಕಡಿಮೆ. ದಟ್ ವಿಲ್ ಹ್ಯಾಪನ್ ವೆರಿ ರೇರ್ಲಿ. ಬಟ್ ಸ್ಟಿಲ್ cyber crimes are the biggest crimes now, largest crimes all over the world. So financial frauds, apps, ಎಷ್ಟೊಂದು ಆ್ಯಪ್ಸ್ ಸಾಲ ಕೊಡ್ತೀವಿ ಅಂತ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ.
ಮಾಡಿಕೊಂಡು 2,000 ಲೋನ್ ಕೊಟ್ಬಿಟ್ಟು ಅದಕ್ಕೆ ಬಹಳಷ್ಟು ಬಡ್ಡಿಗೆ ಹಾಕ್ತಾ ದೇ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲಾಯ್ಟಿಂಗ್ ಯು. ಅದಲ್ಲದೆ ಸಹ ನಿಮಗೆ ಸೈಬರ್ ಕ್ರೈಮ್ಸ್ ಹೆಂಗಾಗುತ್ತೆ ಅಂದರೆ ದೇ ಜಸ್ಟ್ ಕೀಪ್ ಕಾಲಿಂಗ್ ಯು. ಒನ್ಸ್ ಯು ಹ್ಯಾಪನ್ ಟು ಜಸ್ಟ್ ವಾಟ್ಸಪ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ, ನಾವು ಅದನ್ನು ಸೆಲ್ ಮಾಡ್ತೀವಿ ಇದನ್ನು ಸೆಲ್. ಒಂದಿನ ನೀವು ರಿಸೀವ್ ಮಾಡಿದ ತಕ್ಷಣ ವಿಡಿಯೋ ಕಾಲ್ ಹಚ್ಕೊಳ್ತಾರೆ. I'm telling you, this is all what I've seen. ವಿಡಿಯೋ ಕಾಲಿಗೆ ಬಂದ ತಕ್ಷಣ ನಾವು ಹುಡುಗಿ ಆಗಿದ್ರೆ ಹುಡುಗ ನೇಕೆಡಲ್ಲಿ ಇರ್ತಾನೆ, ನಾವು ಹುಡುಗ ಆಗಿದ್ರೆ ಹುಡುಗಿ ನೇಕೆಡಲ್ಲಿ ಇರ್ತಾಳೆ. ಒಂದು ವಿಡಿಯೋ ಕಾಲ್ ಮಾಡ್ಕೊಳ್ತಾಳೆ, ಇಮಿಡಿಯೇಟ್ಲಿ ಅವ್ರು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ನಿಮಗೆ ಕಳ್ಸಕ್ಕೆ ಶುರು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯು ಡೋಂಟ್ ನೋ ವಾಟ್ ಸಾರ್ಟ್ ಯಾವ ಲೆವೆಲ್ಗೆ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ ಅಂತ. ಫೈನಲಿ ಆಮೇಲೆ ನಿಮ್ಗೆಲ್ಲರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಯಾವುದೇ ಥರ ಕ್ರೈಮ್ ಆದಾಗ ಡೋಂಟ್ ಹೆಸಿಟೇಟ್. ಓಕೆ, ಗೋ ಟು ದ ಪೊಲೀಸ್ ಸ್ಟೇಷನ್, ಲಾಡ್ಜ್ ಎ ಕಂಪ್ಲೇಂಟ್. ನಾವು ಯಾವಾಗಲೂ ಏನು ಗೊತ್ತಾ, ಪೊಲೀಸ್ ಅಂದಾಗ ನಮ್ಮ ಮೈಂಡು 100 ಸ್ಟೆಪ್ ಹಿಂದೆ ಬಂದ್ಬಿಡುತ್ತೆ ಮೈಂಡಲ್ಲಿ. ಹೌದೋ ಇಲ್ವೋ? 100 ಸ್ಟೆಪ್ ಹಿಂದೆ ಬರಬಾರ್ದು, 1 ಸ್ಟೆಪ್ ಮುಂದೆ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ರೈಮ್ ಆಗಲಿ, ಯು ನಾಟ್ ನೀಡ್ ಟು ಟಾಲರೇಟ್ ಇಟ್. ಯು ಆರ್ ನಾಟ್ ಸಪೋಸ್ ಟು ಟಾಲರೇಟ್ ಇಟ್. ಯು ಶುಡ್ ಸ್ಪೀಕ್ ಅಪ್, ಯು ಶುಡ್ ಗೋ ಕಂಪ್ಲೇಂಟ್, ಗೆಟ್ ಕ್ಲಾರಿಫೈಡ್, ಲೀವ್ ಪೀಸ್ಫುಲಿ. ಇದು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು. ಈಗಲೂ ಅಷ್ಟೇ, ಐ ಟೆಲ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ನೆನ್ನೆ ನಾನು ಒಂದು ಪ್ರೋಗ್ರಾಮಲ್ಲಿದ್ದಾಗ ಒಂದು ಹೆಣ್ಮಗಳು ಬಂದ್ಬಿಟ್ಟು ಹೇಳ್ತಾಳೆ, ಮೇಡಮ್ ನನಗೆ ಹುಟ್ಟಿರೋದು 2 ಹೆಣ್ಮಗಳಾಗಿರೋದ್ರಿಂದ ನನ್ನ ಗಂಡ ತಗೊಂಡ್ಬಂದು ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದಾನೆ. ಯು ಶುಡ್ ನಾಟ್ ಕಮ್ ಬಿಕಾಸ್ ನೀನು ಹುಡುಗನಿಗೆ ಹಳದಿಲ್ಲ ಅಂತ ಹೇಳಿ. ಸೊ ನಾಳೆ ಅವ್ರ ಇಡೀ ಮನೆಯವ್ರನ್ನ ನಾನು DC ಆಫೀಸಿಗೆ ಕರೆಯೊಳಿದ್ದೀನಿ ವಿತ್ ಇನ್ ಫ್ರಂಟ್ ಆಫ್ SP. ಸೊ ಏನಂದರೆ ಈ ಥರ ಸಾವಿರಾರು. ನಿನ್ನೆ ನಾನು ಒಂದು ಮನೆಗೆ ವಿಸಿಟ್ ಕೊಟ್ಟಿದ್ದೆ, ಮಹಾದೇವಿ ಅಂತ. ಮದುವೆ ಆಗಿ 4 ತಿಂಗಳು. ಮನೆಯವ್ರ ಪ್ರಕಾರ ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾವು ಇನ್ವೆಸ್ಟಿಗೇಷನ್ಸ್ಗೆ ಆನ್ ಇದೆ. ಸೋ ಮಚ್ ಆಫ್ ನಾವು ಎಷ್ಟೋ ಕಡೆ ಅವಳು ಇವತ್ತು ಒಂದು ಯಾವುದು ಶಿಲೆಖ್ಯಾತ ಜನಾಂಗದಲ್ಲಿ ನಾವು ಹೋಗಿದ್ದಾಗ ಒಂದು ಹೆಣ್ಮಗಳನ್ನ ತಾಯಿ ಕರ್ಕೊಂಡ್ಬಂದು ನನ್ನ ಕಾಲು ಮುಟ್ಟಿ ಹೇಳ್ತಾ ಇತ್ತು ತಾಯಿ, ನೋಡಿ ಮೇಡಮ್ 12 ವರ್ಷ ಆಯಿತು, ಮಗು ಇಲ್ಲ, ಅವಳಿಗೆ ಮಕ್ಕಳಾಗಲಿಲ್ಲ, ಭಾಳ ಟಾರ್ಚರು, ಹೊಡೆಯೋದು, ಚಿತ್ರ ಹಿಂಸೆ ಕೊಡ್ತಾನೆ. ಬಟ್ ನಮ್ಮನೆಗೆ ಬಂದಿದ್ದಾಳೆ. ತಾಯಿ ಮನೆ ಯಾವಾಗಲೂ ಏನಾಗುತ್ತೆ, ತಾಯಿ ತಂದೆ ಇದ್ದರೆ ಓಕೆ, ಅಕ್ಸೆಪ್ಟೆನ್ಸ್ ಇದ್ದರೆ ಓಕೆ. ಅವಳು ನೀನೇನಾದ್ರು ಕಲ್ತಿದ್ಯಾ ಅಂತ ಕೇಳಿದೆ ನಾನು. ಅವಳು ವಿದ್ಯಾಭ್ಯಾಸನೂ ಮಾಡಿಲ್ಲ ಅಂತಂದು. ಸೊ ಹ್ಯಾರಾಸ್ಮೆಂಟ್ ಯಾಕೆ? ಎಷ್ಟು ಇಮ್ಯಾಜಿನ್ ಮಾಡಿ, 12 years. ಈಗಲೂ ನಾನು ಎಷ್ಟೋ ಜನ ನನಗೆ ಗೊತ್ತಿದೆ, ನನ್ನ ಫ್ರೆಂಡ್ಸು ಸಹ ಎಷ್ಟೋ ಮಂದಿ ಡಾಕ್ಟರ್ಸ್ ಇದ್ದಾರೆ, ಅವ್ರ ಮನೇಲೂ ಅಷ್ಟೇ ಎಷ್ಟೊಂದು ಹ್ಯಾರಾಸ್ಮೆಂಟ್ ಮಾಡ್ತಿರ್ತಾರೆ. ಗಂಡ ಹ್ಯಾರಾಸ್ಮೆಂಟ್ ಮಾಡ್ತಾ ಇರ್ತಾನೆ, ಅತ್ತೆಗಿಂತ ಗಂಡನೇ ಜಾಸ್ತಿ. ರಾತ್ರಿ ಕುಡಿದು ಬಂದ ಮೇಲೆ ಅವ್ನು ಹೇಳ್ದಂಗೆಲ್ಲ ಕೇಳಬೇಕು, ಇಲ್ದಿದ್ರೆ ವಿಧಿ ಇಲ್ಲ. ಮಕ್ಕಳು ದೊಡ್ಡವರಾಗಿರ್ತಾರೆ, ಆದರೆ ತಂದೆ ತಾಯಿಗೆ ಕೇಳಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಹೇಳೋದು ಏನಂತಂದರೆ, ಅವಳು ಯಾವತ್ತೂ ಒಂದು ದಿನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲೇ ಇಲ್ಲ. ಒಂದ್ಸಲ ಟ್ರೈ ಮಾಡಬೇಕು, ಹೌದಲ್ವಾ? ಯು ಡೋಂಟ್ ನೀಡ್ ಟು ಟಾಲರೇಟ್ ದ್ಯಾಟ್. ಅಷ್ಟೊಂದು ವೈಲೆನ್ಸ್. ನಾನು ಹೇಳೋದು ಎಲ್ರಿಗೂ ಅಷ್ಟೇ, ಚಿಕ್ಕವರಿಂದ ದೊಡ್ಡವ್ರವರೆಗೂ ನಮ್ಗೆ ಏನು ಕಲಿಸಿದ್ದಾರೆ ಗೊತ್ತಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಲೈಫಲ್ಲಿ. ಈ ಅಡ್ಜಸ್ಟ್ಮೆಂಟು ಬೇಡ. ಅವ್ರಿಗೂ ಗೊತ್ತಾಗಬೇಕು ಕಾನೂನಿದೆ. ಈ ಥರ ಹೊಡೆದ್ರೆ ಬಡಿದ್ರೆ ಮಾಡಿದ್ರೆ ಈ ಥರ ವೈಲೆನ್ಸ್. ನಾನು ಹೇಳ್ತೀನಿ, ಕಾನೂನು ಎಷ್ಟಿದೆ ನಿಮಗೆ ಅಂತಂದರೆ, ನನಗೂ ನಿಮಗೆ ಎಲ್ಲರಿಗೂ. ಒಬ್ಬ ಹುಡುಗ ನಿಂಗೆ ಗುರಾಯಿಸ್ತಾ ಇದ್ರೂ ಕಾನೂನಲ್ಲಿ ಅವನು ತಪ್ಪಿದ್ದಾನೆ. ನೀನಿಂದ ಫಾಲೋ ಮಾಡ್ಕೊಂಡು ಬರೋದು, ಬಸ್ ಸ್ಟ್ಯಾಂಡಲ್ಲಿ ಕಾವಲು ಕಾಯೋದು, ಗಾಡಿಯಲ್ಲಿ ಫಾಲೋ ಮಾಡೋದು, ಸುಮ್ಮನೆ ಟೀಕೆ ಮಾಡೋದು, ವಲ್ಗರಾಗಿ ಮಾತಾಡೋದು, ಅಬ್ಯೂಸ್ ಮಾಡೋದು, ಆಲ್ ದಿಸ್ ಕಮ್ ಅಂಡರ್ ಕ್ರೈಮ್. ಗೊತ್ತಾ ನಿಮಗೆ? ಬಟ್ ಏನಂತಂದರೆ, ಯು ಆಲ್ ನೆವರ್ ಸ್ಟೆಪ್ ಏನು ಹೆಜ್ಜೆ ಮುಂದೆ ಇಡೋದಿಲ್ಲ. ನಮ್ಮ ಅಪ್ಪ ಅಮ್ಮ ಏನು ಅನ್ಕೋತಾರೋ, ನಮ್ಮ ಮರ್ಯಾದೆ ಏನಾಗ್ತಿತ್ತು, ನಾವೆಲ್ಲಪ್ಪ ಸ್ಟೇಷನ್ಗೆ ಹೋಗೋದು. ನಾವಿವಾಗ ಸ್ಟೇಷನ್ಗೆಲ್ಲ ಫಸ್ಟ್ ಹೇಳ್ತಿರ್ತೀನಿ, ಏನ್ರಿ ಹೆಣ್ಮಕ್ಳು ಬಂದಾಗ ಹೆಂಗೆ ನಡ್ಕೋತೀರಾ, ಗೌರವ ಕೊಡ್ತೀರಾ, ಫ್ರೆಂಡ್ಲಿಯಾಗಿ ಮಾತಾಡ್ತೀರಾ, ಸಹಾಯ ಆ್ಯಕ್ಚುಲಿ ದೇ ಆರ್ ಸಪೋಸ್ ಟು. ನೀವು ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಆಚೆ ಕಡೆ ಒಂದು QR ಕೋಡ್ ಇರುತ್ತೆ. ಒನ್ಸ್ ಯು ಕಮ್ ಔಟ್ ಯು ಕ್ಯಾನ್ ಸ್ಕ್ಯಾನ್ ಇಟ್. ಆ ಸ್ಕ್ಯಾನಲ್ಲೇ ನೀವು ಹೇಳ್ಬೋದು ನೀವು ಹೋದಾಗ ಹೆಂಗೆ ಸ್ಪಂದಿಸಿದ್ರು, ಸರಿಯಾಗಿ ಸ್ಪಂದಿಸ್ಲಿಲ್ವಾ,
ಹೆಂಗ್ ಬಿಹೇವ್ ಮಾಡಿ ಪ್ರತಿಯೊಂದು ಇದೆ. ಅದು ಇಮಿಡಿಯೇಟ್ಲಿ ಹೈಯರ್ ಆಫೀಸರ್ಗೆ ಹೋಗುತ್ತೆ. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಪೊಲೀಸ್ ಇಸ್ ನಾಟ್ ಜನಸ್ನೇಹಿ ಪೊಲೀಸ್. ಕರ್ನಾಟಕ ಪೊಲೀಸ್ ಈಸ್ ಮಹಿಳಾ ಸ್ನೇಹಿ ಪೊಲೀಸ್ ಅಂತ. ಇದು ಯೂನಿವರ್ಸಿಟಿನೇ ಆಗಿರ್ಬೋದು, ಬಟ್ ಪೊಲೀಸ್ ಆಗಲಿ ಮತ್ತು ನಮ್ಮದು ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇಲಾಖೆ ಇರ್ಬೋದು, ಅವೇರ್ನೆಸ್ ಕರೆಸಿ ಅವೇರ್ನೆಸ್ ಕೊಡಿ. ದಟ್ ಈಸ್ ಒನ್ ಆಫ್ ದ ಥಿಂಗ್ ಯು ಹ್ಯಾವ್ ಟು ಇನ್ವಾಲ್ವ್. ನೀವು ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗಿದ ತಕ್ಷಣವೇ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯು ನೀಡ್ ಟು ಡೂ ಇಸ್ ಕಾಲ್ ರಿಸೋರ್ಸ್ಫುಲ್ ಪೀಪಲ್. ಅವರಿಗೆ ಕಾನೂನಿನ ಅರಿವನ್ನು ಹೇಳ್ಕೊಡಿ, ಅವರ ರಕ್ಷಣೆಯನ್ನು ಹೇಳ್ಕೊಡಿ, ಅವರ ಭದ್ರತೆಯನ್ನು ಹೇಳ್ಕೊಡಿ. ಅವ್ರ ಲೈಫ್ ಲಾಂಗ್ ಅದನ್ನು ಅವರೆಲ್ಲ ಅಳವಡಿಸ್ಕೊಳ್ತಾರೆ. ಸೊ ಇದನ್ನು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. DC ಅವರೇ ಮಾಡ್ತೀರಾ? ಆ್ಯಕ್ಚುಲಿ ನಾನು ಜಿಲ್ಲಾಧಿಕಾರಿಗಳಿಗೂ ಸಹ ಪತ್ರವನ್ನು ಬರೆದಿದ್ದೀನಿ. ಇದು ಮುಖ್ಯಮಂತ್ರಿಗಳಿಗೂ ಸಹ ಹೋಗುತ್ತೆ. ಪ್ರತಿಯೊಂದು ಯೂನಿವರ್ಸಿಟಿ, ಪ್ರತಿಯೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಎವ್ರಿ ಹಾಸ್ಪಿಟಲ್ಸ್, ಇನ್ಸ್ಟಿಟ್ಯೂಷನ್ಸ್, ಹಾಸ್ಟೆಲ್ಸ್, PG ಹಾಸ್ಟೆಲ್ಸ್, ಪ್ರತಿಯೊಬ್ಬರು ಸಹ ಏನೇ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮಾಡ್ತೀರಾ, ಏನೇನು ಭದ್ರತೆಯನ್ನು ಕೊಡ್ತೀರಾ ಅನ್ನೋದನ್ನು ನೀವು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಯಾಕೆ ಇದು ಅಂತಂದರೆ, ಇವತ್ತಿನ ನಡೀತಾ ಇರುವ ಕ್ರೈಮ್ಸ್, ಕ್ಯಾಂಪಸ್ಸಲ್ಲೇ ಬಂದ್ಬಿಟ್ಟು ಕೊಲೆ ಮಾಡೋದು, ಕ್ಯಾಂಪಸ್ಸಲ್ಲೇ ಹರಾಸ್ ಮಾಡೋದು, ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇದನ್ನು ತಡೆಗಟ್ಟಬೇಕಾದ್ರೆ ಇದೆಲ್ಲವನ್ನ ಮಾಡಬೇಕು. ನೀವು VC ಆಗಲಿ, ರಿಜಿಸ್ಟ್ರಾರ್ ಆಗಲಿ, ಮಕ್ಕಳಿಗೆ ತಂದೆ ಸಮಾನ. ಸೊ ನಿಮ್ಮ ಮಕ್ಕಳನ್ನ ಎಜುಕೇಷನ್ ಕೊಡ್ತೀರಾ. ಹೇಳ್ತಾ ಇದ್ರು ಹಾರ್ಟಿಕಲ್ಚರಲ್ಲಿ ನಮ್ಮ ಇಡೀ ದೇಶದಲ್ಲಿ ನಮ್ಮ ಕಾಲೇಜು ನಂಬರ್ 1, 70% ಹೆಣ್ಮಕ್ಳೇ ಇದ್ದಾರೆ ಅಂತ ತುಂಬ ಹೆಮ್ಮೆ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಯು ಆಲ್. ಬಟ್ ಅದಷ್ಟೇ ಸಾಲದು, ಮಾಡಲೇಬೇಕು. ದೇ ಆರ್ ಸಪೋಸ್ ಟು ಕ್ರಿಯೇಟ್ ಅವೇರ್ನೆಸ್ ಇನ್ ಯು. ಯು ಆರ್ ಆಲ್ ಲೈಕ್ ಚಿಲ್ಡ್ರನ್ ಟು ದೆಮ್, ಹೌದಲ್ವಾ? ಸೊ ಇನ್ನೂ ಒಂದು ಸೈಬರ್ ಕ್ರೈಮ್ಗೆ ಯಾವುದು ಫ್ರೀ ಟೋಲ್ ಫ್ರೀ ನಂಬರು 1930. ಏನೋ 1930. ಇನ್ನೊಂದು ನಿಮ್ಮೆಲ್ಲರಿಗೂ ಪ್ರೊಟೆಕ್ಷನ್ ಇರೋ ಟೋಲ್ ಫ್ರೀ ನಂಬರ್ ಯಾವುದು? 112. ಇನ್ನೊಂದು, ನೀವು ಜವಾಬ್ದಾರಿ, ಸಮಾಜದಲ್ಲಿ ಜವಾಬ್ದಾರಿ ಇರುವಂಥ ನಾಗರಿಕರಾಗಿ ಬೆಳಿತೀರಾ. ಎಲ್ಲೋ ಒಂದು ಮಗು, ಎಷ್ಟೋ ಕಡೆ ನಾವು ನೋಡ್ತಿರ್ತೀವಿ, ಎಲ್ಲೋ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರುತ್ತೆ, ಇಲ್ಲ ಯಾರೋ ಅಬ್ಯೂಸ್ ಮಾಡ್ತಿರ್ತಾರೆ, ಭಿಕ್ಷಾಟನೆಗೆ ಯೂಸ್ ಮಾಡ್ತಿರ್ತಾರೆ, ಏನೋ ನೋಡ್ತೀರಾ, ಏನೋ ಆಗುತ್ತೆ. ಚೈಲ್ಡ್ ಹೆಲ್ಪ್ ಲೈನ್ ಸಹ ನಿಮ್ಮ ಗಮನದಲ್ಲಿರಲಿ. ಯಾಕೆಂದರೆ ಆ ಮಕ್ಕಳಿಗೆ ಭಾಳಷ್ಟು ಆಸರೆ ಸರ್ಕಾರ ಕೊಡುತ್ತೆ. ಎಸ್ಪೆಷಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳೆಯರ ಕಲ್ಯಾಣ, ಮಕ್ಕಳ ಕಲ್ಯಾಣ, ತುಂಬ ಎಷ್ಟೊಂದು ಅವರಿಗೋಸ್ಕರ ಫೆಸಿಲಿಟೀಸು, ಕೋಟ್ಯಾಂತರ ರೂಪಾಯಿ ಸಹ ಸರ್ಕಾರ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ಅವರ ಕಲ್ಯಾಣಕ್ಕೆ ಉಪಯೋಗ ಆಗುತ್ತೆ. ಆ ಥರ ಮಕ್ಕಳನ್ನು ನೀವು ಕಂಡಾಗ ಕಾಲ್, ಏನೇನು ಫ್ರೀ ಟೋಲ್ ನಂಬರು 1098. 10ನೇ ಕ್ಲಾಸು, 9ನೇ ಕ್ಲಾಸು, 8ನೇ ಕ್ಲಾಸು ನೆನ್ಪಿಟ್ಕೊಳ್ಳಿ. 1098. 18 ವರ್ಷ ಒಳಗಡೆ ಇರುವಂಥ ಯಾವುದೇ ಮಕ್ಕಳು ಸಹ ಮಕ್ಕಳ ಸಾಲಿಗೆ ಬರ್ತಾರೆ. ಈವನ್ ಬಾಗಲಕೋಟೆ ಆಗಲಿ, ಬೆಳಗಾಮಲ್ಲಿ ಆಗಲಿ, ಬಾಲ್ಯ ವಿವಾಹಗಳು ಜಾಸ್ತಿ. ಬಾಲ್ಯ ವಿವಾಹಗಳು ಆಗ್ತಾ ಇದಾವಲ್ಲ. ಸೊ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮದುವೆಯನ್ನು ನಿಲ್ಲಿಸಿದ್ದು ಉಂಟು. ಮತ್ತು ಆ ಹೆಣ್ಣು ಮಗಳನ್ನು ಮತ್ತೆ ಅವಳನ್ನ ಕರ್ಕೊಂಡು ಬಂದು ಕೆಲವೊಂದು ಸಲ ಅನ್ವಾಂಟೇಬಲ್ ಸರ್ಕಮ್ಸ್ಟೆನ್ಸಸ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಮದುವೆ ಅಂತೂ ನಿಲ್ಲಿಸ್ತಾರೆ. 18 ವರ್ಷದ ಕೆಳಗಡೆ ಮಕ್ಕಳಿಗೆ ಮದುವೆ ಮಾಡಬಾರ್ದು. ಅಥವಾ ಯಾರೋ ಒಬ್ಬರು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಮಾಡ್ತಿರ್ತಾರೆ ಆ ಮಗುವಿಗೆ, ನಿಮಗೆ ಗೊತ್ತಿರುತ್ತೆ. ಜಸ್ಟ್ ಬಿಲೋ 18 years ಆಲ್ 1098. ನನಗೆ ಹಿಂಗೆ ಹೇಳ್ಕೊಟ್ರು ಒಬ್ರು DD ಮೇಡಮ್. ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ, ನಾವು ಯೂಶ್ವಲಿ 10, 9, 8ನೇ ಕ್ಲಾಸ್ ಮಕ್ಕಳಿಗೆ ಭಾಳ ಅವೇರ್ನೆಸ್ ಕೊಡ್ತೀವಿ. ಆ ಟೈಮಲ್ಲಿ ಯಾವ ಥರ ಇರಬೇಕು, ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬರ್ತಾ ಇರುತ್ತೆ. ಆದರೆ ಆ ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಯಾಕೆಂದರೆ ಒಂದು ರೈಲ್ವೆ ಸ್ಟೇಷನ್, ನೀವು ಎಲ್ಲರಿಗೂ ಕಡೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ. ನಾವು ಜರ್ನಿ ಮಾಡ್ತಾ ಇರ್ತೀವಿ ಟ್ರೈನಲ್ಲಿ. ಸ್ಟೇಷನ್ಸ್, ಪ್ರತಿ ಸ್ಟೇಷನ್ನು, ಒಂದೊಂದು ಸ್ಟೇಷನ್ ಭಾಳ ಸುಂದರವಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ, ಕೆರೆ ಇರುತ್ತೆ, ಗಾರ್ಡನ್ ಇರುತ್ತೆ. ಈಗ ನಿಮ್ಮದು ನೋಡಿ ಹಿಂದೆಗಡೆ ಬೆಟ್ಟ ಗುಡ್ಡ. ನಮಗೆ ನಮ್ಮ ರಿಜಿಸ್ಟ್ರಾರ್ ಮತ್ತು ಲೀಡ್ ಸರ್ ಹೇಳ್ತಾ ಇದ್ರು,
ಮೇಡಮ್ ನಮ್ಮದು ಬ್ಯಾಕ್ ವಾಟರ್ಸ್ ಇದೆ, ಅಲ್ಲೊಂದು ರಿಸರ್ಚ್ ಸೆಂಟರ್ ಇದೆ, ಎಷ್ಟು ಚೆನ್ನಾಗಿದೆ ಆ ಥರ. ಅದು ನಮಗೊಂದು ಸ್ಟೇಷನ್ ಮಾತ್ರ. ನಾವು ಅಲ್ಲೇ ಹೋಗಿ ಬದುಕೋಕ್ಕೆ ಸಾಧ್ಯ ಇಲ್ಲ. ನೋಡಬೇಕು, ಖುಷಿ ಪಡಬೇಕು, ಆನಂದ ಪಡಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ನಮ್ಮ ಡೆಸ್ಟಿನೇಷನ್ ಬೇರೆ ಕಡೆ ಇದೆ. ನಾವೇನಾದ್ರೂ ಅಲ್ಲಿ ಇಳಿದು ಬಿಟ್ವಿ ಅದಕ್ಕೋಸ್ಕರ ಅಂತಂದರೆ ನಾವು ನಮ್ಮ ಗುರಿ ಮಾತ್ರ ಸಾಧಿಸೋಕೆ ಸಾಧ್ಯ ಇಲ್ಲ. ಸೊ ನೀವೆಲ್ಲರೂ ಹಾರ್ಟಿಕಲ್ಚರ್ ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಬಹಳ ಚೆನ್ನಾಗಿ ಓದ್ತಾ ಇರೋ ಮಕ್ಕಳು ಅಂತ 100% ಇದೆ. ಸೊ ನೀವೆಲ್ಲರೂ ನಿಮ್ಮ ಗುರಿಯನ್ನು ಸಾಧಿಸುವ ತನಕ ಅದ್ರ ಮೇಲೆ ಫೋಕಸ್ ಮಾಡಿ. ಮದುವೆ ನಂತರ ಆಗಲಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಭಾಳ ಮುಖ್ಯ. ಯಾಕೆ ಅಂತಂದರೆ ನಾನು ಒಬ್ಬಳು ಉದಾಹರಣೆ. ನನ್ನಪ್ಪ ನನ್ನನ್ನು ಡಾಕ್ಟ್ರು ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ಮೇಲೆ ನಾನು ಮದುವೆ ಆಗಿದ್ದು. ಸೊ ಅವತ್ತು ನೀವು ಯಾರನ್ನು ಹಾರಿಸ್ಕೊಳ್ತೀರಾ ನೀವು ಮದುವೆ ಮಾಡ್ಕೊಳ್ಳಿ. ಯಾಕಂದರೆ ಅವತ್ತು ನೀವು ಇಂಡಿಪೆಂಡೆಂಟ್ ಆಗಿ ಬದುಕುವಂಥ ಶಕ್ತಿ ಆಲ್ರೆಡಿ ನಿಮಗೆ ಶಿಕ್ಷಣ ಕೊಟ್ಟಿರುತ್ತೆ. ಸೊ ಹಾಗಾಗಿ ನೀವೆಲ್ಲ ಸ್ವತಂತ್ರವಾಗಿ ಆರ್ಥಿಕವಾಗಿ ಸಬಲೀಕರಣರಾಗಿ ಮತ್ತೆ ಸಮಾಜಕ್ಕೆ ನಿಮ್ಮ ಕೊಡುಗೆನೂ ಇರಲಿ. ಈ ಥರ ಎಲ್ಲ ಇದ್ದಾಗ ನೀವು ಗೈಡ್ ಮಾಡಿ, ಅವರಿಗೆ ಸಹಾಯ ಮಾಡಿ, ಅದು ಬಹಳ ಮುಖ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.